ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ನಿಮಗೆ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ಹೇಳ್ಕೊಡ್ತೇನೆ. ಬನ್ನಿ ಸ್ನೇಹಿತರೆ, ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡದೆ ಈಸಿಯಾಗಿ ನಮ್ಮ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನಿಂದ ನಮ್ಮ ಹೇರ್ಸ್ನ ಯಾವ ರೀತಿ ಬ್ಲ್ಯಾಕ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ತೇನೆ ಸ್ನೇಹಿತರೆ. ನೀವು ಯಾವುದೇ ಕಾರಣಕ್ಕೂ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳನ್ನ ಬಳಸೋದು ಮೊದಲು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಮೊದಲಿಗೆ ಒಂದು ಬೌಲ್ನ ತೊಗೊಂಡಿರುವಂಥದ್ದು ಹಾಗೂ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ಕಾಫಿ ಪೌಡರ್ನ ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ. ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗುತ್ತೆ ಅಂತ ನೀವು ಕೂಡ ಶಾಕ್ ಆಗ್ತೀರಾ. ಮನೆಯಲ್ಲಿ ಇಲ್ಲ ಅಂದರೂ ಕೂಡ ಸ್ನೇಹಿತರೆ, ಮನೆ ಪಕ್ಕದಲ್ಲಿರುವಂಥ ಅಂಗಡಿಗಳಲ್ಲಿ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ನೋಡಿ, 1 ಪ್ಯಾಕೆಟಷ್ಟು ನಾನು ಇದರೊಳಗಡೆ ಕಾಫಿನ ಹಾಕ್ಕೊಂಡಿರೋದು. 2 ರೂಪಾಯಿಸ್ಗೆ ಈಸಿಯಾಗಿ ಸಿಗುತ್ತೆ ಸ್ನೇಹಿತರೆ. ಜಾಸ್ತಿ ದುಡ್ಡು ಖರ್ಚು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ನಾನು ಕಾಫಿ ಪೌಡರ್ನ ಹಾಕ್ಕೊಂಡಿರೋದಾಗಿದೆ. ನೆಕ್ಸ್ಟ್ ಇದರೊಳಗಡೆ ಏನು ಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ನೋಡಿ, ಕೇವಲ 2 ವಸ್ತುಗಳಿಂದ ನಮ್ಮ ಹೇರ್ಸ್ ಯಾವ ರೀತಿ ಬ್ಲ್ಯಾಕ್ ಮಾಡಬೇಕು ಅಂತ ತಿಳಿಸ್ತೇನೆ ಬನ್ನಿ. ನೋಡಿ, ಎಲ್ಲರ ಮನೆಯಲ್ಲಿ ದಾಸವಾಳದ ಹೂವು ಅಂತೂ ಇರುತ್ತೆ ಸ್ನೇಹಿತರೆ. ಅದನ್ನು ಒಣಗಿಸ್ಬಿಟ್ಟು ಈ ರೀತಿ ನಾನು ಪೌಡರ್ನ ಮಾಡ್ಕೊಂಡು ಇಟ್ಕೊಂಡಿರುವಂಥದ್ದು. ನೀವು ಬೇಕಾದರೆ ಆನ್ಲೈನಲ್ಲಿ ಪರ್ಚೇಸ್ ಕೂಡ ಮಾಡ್ಕೊಳ್ಬೋದು, ಈಸಿಯಾಗಿ ಸಿಗುತ್ತೆ. ನಾನಿಲ್ಲಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ದಾಸವಾಳದ ಪೌಡರ್ ಇದು. ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕಿರ್ತೇನೆ, ನೀವು ಪರ್ಚೇಸ್ ಕೂಡ ಮಾಡ್ಕೊಳ್ಬೋದು ಈಸಿಯಾಗಿ. ನೋಡಿ, ನಾನೊಂದು 2-3 ಸ್ಪೂನಷ್ಟು ಇದರೊಳಗಡೆ ಹಿಬಿಕ್ಸ್ ಪೌಡರ್ ಅಂದರೆ ದಾಸವಾಳದ ಪೌಡರ್ನ ಆ್ಯಡ್ ಮಾಡ್ಕೊಂಡಿರೋದು. ಇದು ನಮ್ಮ ಕೂದಲನ್ನು ಶೈನಿಯಾಗಿ ಕಾಣಿಸೋದಕ್ಕೆ ಆರಂಭ ಮಾಡುತ್ತೆ ಹಾಗೂ ನಮ್ಮ ಕೂದಲು ತುಂಬಾ ಡ್ಯಾಮೇಜ್ ಆಗಿದೆ ಅಂದರೆ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ಈ ಕೂದಲನ್ನು ನಾವು ಯಾವ ರೀತಿ ದಪ್ಪವಾಗಿ ಇಷ್ಟಪಡ್ತೇವೆ ಅಂದರೆ ಸ್ನೇಹಿತರೆ, ನಮ್ಮ ಕೂದಲು ವೇಗವಾಗಿ ಬೆಳೆಯಬೇಕು, ಅದು ಕೂಡ ಈ ಒಂದು ದಾಸವಾಳದ ಹೂವಿನಿಂದ ನಮಗೆ ತುಂಬಾ ಯೂಸಸ್ ಇದೆ ಸ್ನೇಹಿತರೆ. ನೋಡಿ, ನಮ್ಮ ಕೂದಲು ಎಷ್ಟು ದಟ್ಟವಾಗಿ ಹಾಗೂ ಉದ್ದವಾಗಿ ಬೆಳೀತಾ ಹೋಗುತ್ತೆ ಅಂದರೆ ಇದನ್ನು ನೀವು ತಿಂಗಳಿಗೆ ಒಂದ್ಸಲ ಆದರೂ ಟ್ರೈ ಮಾಡ್ತಾ ಬನ್ನಿ. ನೀವು ಕೂಡ ನಂಬಲ್ಲ ಸ್ನೇಹಿತರೆ, ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಈ ಒಂದು ಹೇರ್ ಡ್ರೈನಿಂದ. ನೋಡಿ, ನಿಮ್ಮ ಹೇರ್ಸ್ ಏನಾದರೂ ಜಾಸ್ತಿ ಪ್ರಮಾಣದಲ್ಲಿ ವೈಟ್ ಹೇರ್ಸ್ ಇದೆ ಅಂದರೆ ನೀವು ಇದನ್ನು ಜಾಸ್ತಿ ಪೌಡರ್ ಕೂಡ ಯೂಸ್ ಮಾಡ್ಕೊಳ್ಬೋದು ಹಾಗೂ 2 ಕಾಫಿ ಪೌಡರ್ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಒಂದು ಬೌಲಲ್ಲಿ ನಾನು ಬೇಕಾಗುವಂಥ ಎಷ್ಟು ಬೇಕು ಇದಕ್ಕೆ ಅಷ್ಟು ಪ್ರಮಾಣದಲ್ಲಿ ನಾನು ನೀರನ್ನು ಆ್ಯಡ್ ಮಾಡಿಕೊಂಡು 1 ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಅಂತ ಸ್ನೇಹಿತರೆ. ಇದನ್ನು ಸ್ವಲ್ಪ ಕೂಡ ಗಟ್ಟಿರಬಾರ್ದು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಈಸಿಯಾಗಿ ನಾವು ಮನೆಯಲ್ಲಿ ಹೇರ್ ಡ್ರೈಗಳನ್ನ ಮಾಡ್ಕೊಳ್ಬೋದು ಹಾಗೂ ನಮ್ಮ ಹೇರ್ಸ್ಗೂ ಕೂಡ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಅದ್ರ ಬದಲಾಗಿ ತುಂಬಾ ಬೆನಿಫಿಟ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ನಮ್ಮ ಕೂದಲು ಬೆಳವಣಿಗೆ ಆಗ್ತಾ ಹೋಗುತ್ತೆ ಹಾಗೂ ನಮ್ಮ ಕೂದಲು ಅದರ ಅರ್ಧದ್ರಲ್ಲಿಯೇ ಕಟ್ ಆಗ್ತಾ ಇದೆ ಅಂದರೆ ಅದು ಕೂಡ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ನಮಗೆ ಬೆನಿಫಿಟ್ಸ್ ಇದೆ ಇದಂತ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ 2 ಮಿನಿಟ್ಸ್ವರೆಗೂ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ. ನೆಕ್ಸ್ಟ್ 2 ಮಿನಿಟ್ಸ್ ಆದ ತಕ್ಷಣ ನಿಮ್ಮ ಮನೆಯಲ್ಲಿ ಕಬ್ಬಿಣದ ಕಡಾಯಿ ಅಂದರೆ ಬಾಣಲಿ ಇದ್ದರೆ ಅದನ್ನು ಯೂಸ್ ಮಾಡಿ. ನಿಮ್ಮ ಹೇರ್ಸ್ಗೆ ಕಬ್ಬಿಣದ ಅಂಶ ತುಂಬಾ ಒಳ್ಳೆಯದು ಸ್ನೇಹಿತರೆ. ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಅಥವಾ ನಿಮ್ಮ ಮನೆಯಲ್ಲಿ ಕಬ್ಬಿಣದ ತವಾ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ, ನಾನಿವಾಗ ಕಬ್ಬಿಣದ ಬಾಣಲಿನ ತೊಗೊಂಡು ಅದರೊಳಗಡೆ ನಾನು ಮಾಡಿಟ್ಕೊಂಡಿರುವಂಥ ಅಷ್ಟು ಹೇರ್ ಡ್ರೈನ ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಇವಾಗ ನೋಡಿ, ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ಬೌಲಲ್ಲಿ ನೀರನ್ನ ತೊಗೊಂಡು ಇದರೊಳಗಡೆ ನೀರನ್ನ ಹಾಕೋತಾ ಇರುವಂಥದ್ದು. ಯಾಕಂದರೆ ಪೌಡರ್ ಎಲ್ಲ ಹಾಗೆ ಕೂತ್ಕೊಂಡಿರುತ್ತೆ ಈ ಒಂದು ಬೌಲಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇವಾಗ ನಾನು ಕಬ್ಬಿಣದ ಬಾಣಲಿಯಲ್ಲಿ ಹಾಕ್ಕೊಂಡಿರೋವಂಥದ್ದು. ನೋಡಿ, ಕೇವಲ 5 ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ನೇಹಿತರೆ. ನೀರಿನ ಅಂಶ ಅಷ್ಟು ಕೂಡ ಕಡಿಮೆ ಆಗ್ತಾ ಹೋಗಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಬೇಕು. 5 ಮಿನಿಟ್ಸ್ ಅಥವಾ ಜಾಸ್ತಿ ಅಂದರೆ 10 ನಿಮಿಷದವರೆಗೂ ಇದನ್ನು ಕುದಿಸ್ಕೊಂಡ್ಬಿಡಿ. ನೋಡಿ, ಮೇಲ್ಗಡೆಯಿಂದ ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ನಾನು ಕಾಫಿ ಪೌಡರ್ನ ಹಾಕ್ಕೊಂಡಿರೋದು. ನೋಡಿ, ಹಾಕ್ಕೊಂಡಿದ್ದ ತಕ್ಷಣವೇ ಕಲರ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ಸ್ನೇಹಿತರೆ. ನೋಡಿ, ನೀವು ದಾಸವಾದ ಹೂವು ಹಾಕಿದ ತಕ್ಷಣ ಏನಪ್ಪ ಕೆಂಪು ಕಲರ್ಗೆ ಬಂದುಬಿಡುತ್ತೆ ಅಂತ ತಿಳ್ಕೊಂಡಿರ್ತೀರ ಜಾಸ್ತಿ ಜನ. ಇಲ್ಲ ಸ್ನೇಹಿತರೆ, ಈ ಒಂದು ಹೇರ್ ಡ್ರೈ ಬ್ಲ್ಯಾಕ್ ಕಲರ್ಗೆ ಕನ್ವರ್ಟ್ ಆಗುತ್ತೆ. ನೋಡಿ, ಯಾವ ರೀತಿ ಆಗುತ್ತೆ ಅಂತ ನಿಮಗೂ ತೋರಿಸ್ತಾ ಇರೋವಂಥದ್ದು. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ಎಷ್ಟು ಕಪ್ಪು ಬಣ್ಣಕ್ಕೆ ಬರ್ತಾ ಇರುವಂಥದ್ದು ಅಂತ. ಇದನ್ನು ಯಾವ ರೀತಿ ನಾವು ಕುದಿಸ್ಕೋತಾ ಹೋಗ್ತೀವೋ ಅದೇ ರೀತಿಯಾಗಿದ್ದು ಕೂಡ ಕಪ್ಪು ಬಣ್ಣಕ್ಕೆ ಕನ್ವರ್ಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ.
ನೋಡಿ ಇದೇ ರೀತಿಯಲ್ಲಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ನೀರು ಅಷ್ಟು ಕೂಡ ಆವಿ ಆಗಬೇಕು ಸ್ನೇಹಿತರೆ. ನಮಗೆ ಹೇರ್ ಡ್ರೈ ಅಷ್ಟೇ ಬೇಕಿರುವಂಥದ್ದು. ನೋಡಿ ಚೆನ್ನಾಗಿ ಇದನ್ನು ಕುದಿಸ್ಕೊಂಡಿರುವ ಆದ ತಕ್ಷಣ ನೋಡಿ ನಾನು ಸ್ಪೂನ್ ಸಹಾಯದಿಂದ ನಿಮಗೆ ತೋರಿಸ್ತಾ ಇರುವಂಥದ್ದು ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ಅಂತ ಸ್ನೇಹಿತರೆ. ನೋಡಿ ಈ ಒಂದು ಹೇರ್ ಡ್ರೈನ ನೀವು ಮಕ್ಕಳಿನಿಂದ ಪೂರ್ತಿ ಮುದುಕರಾಗುವವರೆಗೂ ಇದನ್ನು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದರಿಂದ ಯಾರಿಗೂ ಕೂಡ ಸೈಡ್ ಎಫೆಕ್ಟ್ ಬೀಳೋದಿಲ್ಲ, ಯಾಕಂದರೆ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ. ಇದರೊಳಗಡೆ ನೋಡಿ ದಾಸವಾದ ಪೌಡರ್ ಬಳಸಿರುವಂಥದ್ದು ಹಾಗೂ ಕಾಫಿ ಪೌಡರ್. ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಇರೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ತುಂಬಾ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ಇದು. ನೋಡಿ ಇವಾಗ ಇನ್ನೂ ಸ್ವಲ್ಪ ನಾನು ಕುದಿಸ್ಕೋತೇನೆ, ಯಾಕಂದರೆ ಇನ್ನೂ ಸ್ವಲ್ಪ ಬ್ಲ್ಯಾಕ್ ಆದರೆ ನಮಗೆ ತುಂಬಾ ವೇಗವಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಹಾಗೂ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಬಳಸ್ತಾ 1-2-3 ಟೈಮ್ಸ್ ಬಳಸ್ತಾ ಹೋದರೆ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಹಾಗೂ ನೀವು ವೈಟ್ ಹೇರ್ಸ್ ಪರ್ಮನೆಂಟಾಗಿ ಬ್ಲ್ಯಾಕ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ, ಹಾಗೂ ಕಲರ್ ಕೂಡ ಎಷ್ಟು ಚೆನ್ನಾಗಿ ಚೇಂಜ್ ಆಗಿರುವಂಥದ್ದು ಅಂತ ನೀವೇ ನೋಡಿ. ಇದನ್ನು ಇವಾಗ ನೋಡಿ ನಾನು ಕುದಿಸ್ಕೊಂಡಿರೋದು ಆಗಿದೆ. ಇದನ್ನು ಇದೇ ರೀತಿಯಲ್ಲಿ ನಾನು ಇವಾಗ 20 ಮಿನಿಟ್ಸ್ ಅಥವಾ 1/2 ಅವರ್ ಹೀಗೆ ಬಿಟ್ಟಿಡಬೇಕು. ಓವರ್ ನೈಟ್ ಬಿಡುವಂಥ ಅವಶ್ಯಕತೆ ಇಲ್ಲ. ಮೆಹಂದಿ ಪೂರ್ತಿಯಾಗಿ ತಣ್ಣಗಾದ ತಕ್ಷಣ ನೀವು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ. ನೆಕ್ಸ್ಟ್ ನೀವು ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ಇದನ್ನು ನೀವು ಹೇರ್ ವಾಶ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬೋದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮೆಹಂದಿ ಬಂದಿದೆ ಅಂತ. ಇದನ್ನು ತಣ್ಣಗಾದ ತಕ್ಷಣ ಹೇರ್ ವಾಶ್ ಮೊದಲೇ ಮಾಡ್ಕೊಂಡು ಇಟ್ಕೊಂಡಿರಬೇಕು ಇದನ್ನು ಅಪ್ಲೈ ಮಾಡ್ಕೋತೀರಾ ಅಂದರೆ. ಆ್ಯಂಡ್ ಇದನ್ನು ನೀವು ಈಸಿಯಾಗಿ ನಿಮ್ಮ ಹ್ಯಾಂಡ್ಸ್ನಿಂದ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ 15 ಮಿನಿಟ್ಸ್ ಆದ ತಕ್ಷಣ ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿದೆ ಅಂತ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ಸ್ನೇಹಿತರೆ. ಇದನ್ನು ಹೇರ್ಸ್ಗೆ ಅಪ್ಲೈ ಮಾಡಿ. ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.